ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಎದ್ದ ಬೆಳಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಗಾರ್ಡನ್ ವಿಸಿಟ್ ಮಾಡಿ ಎಲ್ಲ ಕರೆಕ್ಟ್ ಐತ್ರಿ ಚೆಕ್ ಮಾಡಿ ಆಯಿತಾ. ನಾವಿವಾಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಕೊಡ್ತಾ ಇದ್ದೇವೆ. ಹಾಗಿದ್ರೆ ಹೊಡೋಣ ಇವಾಗ. ಆಲ್ಮೋಸ್ಟ್ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ. ಮಾತೃಶ್ರೀ ಅವರಿಗೆ ಬೆಳಗಿನ ಶುಭೋದಯ. ಜಸ್ಟ್ ನಮ್ದು ಅದು ಉಪಹಾರ ಮುಗಿಸ್ಕೊಂಡೆ ನಾವು ಇವಾಗ ನಮ್ಮ ವರ್ಕ್ ಸ್ಟೇಷನ್ ಕಡೆ ಬರ್ತಿದ್ದೇವೆ ರೀ. ಏನಪ್ಪ ಅಂತಂತಂದ್ರೆ ಲಾಗ್ ಅಪ್ಲೋಡ್ ಮಾಡಿದ್ವಿ, ಅದಕ್ಕೆ ತಮ್ನೇಲ್ ಕ್ರಿಯೇಟ್ ಮಾಡಿರಲಿಲ್ಲ. ತಮ್ನೇಲ್ ಕ್ರಿಯೇಟ್ ಮಾಡೋಣ ರೀ ಇವಾಗ. ತಮ್ನೇಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ರೀ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಾಗಿದೆ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋಣ ಇವಾಗ. ಪೆಂಡಿಂಗ್ ಇದು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಐತ್ರಿ. ನಾವು ಇವಾಗ ದೌಡಕ್ಕೆ ಹೊಡ್ತಿದ್ದೇವೆ. ದೌಡದಲ್ಲಿ ಸ್ವಲ್ಪ ಕೆಲಸ ಇದೆ. ದೌಡಕ್ಕೆ ಹೊಡೋಕ್ಕಿಂತ ಪೂರ್ವದಲ್ಲಿ ನಾವು ಇವಾಗ ಕಂಪ್ಯೂಟರ್ ಶಾಪಿಗೆ ಹೋಗಿ ಒಂದು ಪ್ರಿಂಟ್ ತೊಗೊಂಡು ಹೊರಡೋಣ ರೀ. ನಮ್ಮ ಅಂಬಾರಿಗಳನ್ನೆಲ್ಲ ಆಚೆ ಹಾಕ್ಬಿಡೋಣ ರೀ ಇವಾಗ. ನಮ್ಮ ಅಂಬಾರಿನ ಆಚೆ ಹಾಕೈತ್ರಿ. ಹೊರಡೋ ಸಮಯ ಇವಾಗ ಹೊರಡೋಣ. ಪ್ರಿಂಟ್ ತೊಗೊಳೋಣ ರೀ ಇವಾಗ. ಎಲ್ಲಿ ಪ್ರಿಂಟ್ ಎಲ್ಲ ತೊಗೊಂಡಾಯ್ತಾ, ಹೊರಡೋಣ ಇವಾಗ. ಜಸ್ಟ್ ನಾವು ಲೊಕೇಶನ್ನ ರೀಚ್ ಆದ್ವಿ. ಟೀ ಕುಡಿಯೋಣ ರೀ. ಟೀ ಚೆನ್ನಾಗಿದೆ. ಜಸ್ಟ್ ಟೀ ಮುಗೀತ್ರಿ. ಆಲ್ಮೋಸ್ಟ್ ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ. ಹೊರಡೋ ಸಮಯ ಹೊರಡೋಣ ಇವಾಗ. ಜಸ್ಟ್ ನಾವು ನರ್ಸಿಂಗ್ ಹೋಮ್ನ ರೀಚ್ ಆದೀವಿ ರೀ. ಇಲ್ಲಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಮುಗ್ದಂಗೆ ಆಗ್ತೈತಿ. ಕೌಂಟ್ರಲ್ಲಿ ಯಾರೂ ಇಲ್ಲರಿ, ಬರ್ತಾರೆ ವೇಟ್ ಮಾಡಿ ಅಂತ ಹೇಳಿದಾರೆ. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಬಂದಿದ್ದೆಲ್ಲ ಕೆಲಸ ಮುಗಿತ್ರಿ. ಇನ್ನೇನು ಮನೆಗೆ ಹೊಡೋ ಸಮಯ ಇದೆ. ನಾನು ನಿಮ್ಗೆ ಮನೆಯನ್ನು ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮನೆಯನ್ನು ರೀಚ್ ಆಯ್ತು ರೀ. ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ. ಫ್ರೆಶ್ ಅಪ್ ಆಗೋಣ್ರಿ. ಫ್ರೆಶ್ ಅಪ್ ಆಗಿ ಊಟ ಕೊಡೋಣ. ಫ್ರೆಶ್ ಅಪ್ ಆಗಿ ಐತ್ರಿ. ಹಾಯ್ ಓಕೆ ಮಾಮ್. ಹಾಂ ಊಟ ಸ್ಟಾರ್ಟ್ ಮಾಡೋಣ್ರಿ. ಸ್ವಲ್ಪ ಲೇಟ್ ಆಯ್ತು ಊಟ, ಯಾಕಂದರೆ ಆಚೆ ಕಡೆ ಹೋಗಿದ್ವಲ್ಲ, ಬರೋದು ಲೇಟ್ ಆಯ್ತು. ಜಸ್ಟ್ ನಮ್ದು ಊಟ ಆಯ್ತು ರೀ. ಫಸ್ಟ್ ಕ್ಲಾಸ್ ಇತ್ತು ಊಟ ಮಾತ್ರ. ವರ್ಕ್ ಮಾಡೋಣ ಇವಾಗ. A few moments later. ಜಸ್ಟ್ ನಾವು ಟೀ ಕುಡ್ದೆ
ನಮ್ದು ಶಾರ್ಟ್ ಬ್ರೇಕ್ನ ಮುಗಿಸಿದ್ವಿ ರೀ. ಇವತ್ತು ಆಲ್ಮೋಸ್ಟ್ ವರ್ಕ್ನ ಮುಗಿಸ್ಬಿಡೋಣ. ಒಂದು ಪಾರ್ಟ್ ಕಂಪ್ಲೀಟ್ ಮಾಡಿಬಿಡೋಣ, ಇನ್ನೊಂದು 2 ಪಾರ್ಟ್ ಉಳಿಯುತ್ತೆ. ರೋಗಗಳು ಬರ್ತಾವೆ. ಬಯೋಸೆಕ್ಯೂರಿಟಿ ಅಂದ್ರೇನ, ಇದ್ರ ಅಗತ್ಯತೆಗಳಿದೆ. ಜೈವಿಕ ಸುರಕ್ಷತೆ ಯಾಕಪ್ಪ ಅಂದ್ರೆ ಈ ಬಯೋಸೆಕ್ಯೂರಿಟಿಯನ್ನ ನಾವು ಏನು ಸ್ವಲ್ಪ ಒಂದು ಯಾವ ಉದ್ದೇಶಕ್ಕಾಗಿ ಕೆಲವು ಪ್ರಾಣಿಗಳನ್ನ ಜಾನುವಾರುಗಳನ್ನ ಇಟ್ಕೊಂಡಿರ್ತೀವಿ, ಅಲ್ಲಿ ಅದರಿಂದ ಬೇರೆಯವರಿಂದ ಅವಕ್ಕೆ ಡಿಸ್ಟರ್ಬೆನ್ಸ್ ಆಗಬಾರ್ದು. ಫಾರ್ ಎಕ್ಸಾಂಪಲ್, ನಮ್ದೊಂದು ವೀರ್ಯ ಸಂಕಲನ ಕೇಂದ್ರ ಇದೆ, ಅಲ್ಲೆಲ್ಲ ಇಂಪೋರ್ಟೆಡ್ ಬುಲ್ಸು ಅವೆಲ್ಲ ನಾವು ಮೇಂಟೈನ್ ಮಾಡ್ತೀವಿ. ಅಲ್ಲಿ ನಾವು ರೈತರನ್ನ ಅಲೋ ಮಾಡೋದಿಲ್ಲ. ಇಟ್ಸ್ ಅ ಬಯೋಸೆಕ್ಯೂರಿಟಿ ಏರಿಯಾ. ಯಾಕಂದ್ರೆ ರೈತರು ಆಗಲಿ, ಯಾರೋ ವಿಸಿಟರ್ಸ್ ಆಗಲಿ, ಯಾರೇ ಬಂದರೂ ಸಹಿತ ಅವ್ರನ್ನ ಒಳಗೆ ಬಿಡೋದಿಲ್ಲ. ಯಾಕಂದ್ರೆ ಅವ್ರು ಬಂದಂತ ವೇಷಭೂಷಣ, ಅವ್ರು ಹಾಕೊಂಡಂತ ಪಾದರಕ್ಷೆ ಎಲ್ಲೆಲ್ಲಿ ಅಡ್ಡಾಡಿ ಬಂದಿರ್ತಾರೆ, ಎಲ್ಲೆಲ್ಲಿ ವೈರಸ್ ಒಳಗೆ ಅಟ್ಯಾಚ್ ಆಗಿರ್ತವೆ, ಅದು ನಮಗೆ ಗೊತ್ತಿರಲ್ಲ. ಯಾವುದೇ ಒಂದು ಬಯೋಸೆಕ್ಯೂರಿಟಿ ಏರಿಯಾದೊಳಗೆ ಹೋಗ್ಬೇಕಾದ್ರೂ ಸಹಿತ ಪೂರ್ತಿ ಸ್ವಚ್ಛವಾಗಿ ಒಳಗೆ ಹೋಗ್ಬೇಕಾಗ್ತದೆ. ಅಂತಿಂತವ್ರನ್ನ ಒಳಗೆ ಬಿಡೋದ್ರಿಂದ ವಾತಾವರಣ ಕಲುಷಿತಗೊಂಡು ವೈರಲ್ ಇನ್ಫ್ಲೇಷನ್ ಆಗೋದಿರ್ತದೆ, ವೈರಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತವೆ. ಆಮೇಲೆ ಜನರಿಂದ ಡಿಸ್ಟರ್ಬೆನ್ಸ್ ಆಗ್ತದೆ, ಉತ್ಪಾದನಾ ಶಕ್ತಿ ಕಡಿಮೆ ಆಗ್ತದೆ. ಈಗ ನೋಡಿ, ನಿಮ್ಮನ್ನ ನೋಡಿದ ತಕ್ಷಣ ಅನಿಮಲ್ಸ್ಗಳು ನಮಗೆ ಗಾಬರಿ ಆಗ್ಬಿಡ್ತವೆ, ಯಾರೋ ಬಂದರು ಅಂತೇಳಿ. ಆ ಗಾಬರಿಯಿಂದ ಹಾಲು ಉತ್ಪನ್ನ ಕಡಿಮೆ ಆಗ್ತದೆ. ಸೊ ವಿಸಿಟರ್ಸ್ ಅನ್ನ ಅವಾಯ್ಡ್ ಮಾಡೋದು, ಬಯೋಸೆಕ್ಯೂರಿಟಿಯನ್ನ ಇಟ್ಕೊಳ್ಳೋದು, ಅದು ಭಾರಿ ಮುಖ್ಯ. ಯಾಕಂದ್ರೆ ನಮ್ಮ ವಿಸಿಟರ್ಸ್ ನಮ್ಮಲ್ಲಿ ಬರಲಿ ಅಂತ ಬೋರ್ಡ್ ಹಾಕೋದಲ್ಲ, ಆದಷ್ಟು ಮಟ್ಟಿಗೆ ನಾವು ವಿಸಿಟರ್ಸ್ಗಳನ್ನ ರಿಸ್ಟ್ರಿಕ್ಟ್ ಮಾಡಬೇಕು, ದೂರಿಂದ ನೋಡೋ ಹಾಗೆ ಮಾಡಬೇಕು ಹೊರತು ಒಳ ಪ್ರವೇಶನ ನಿರ್ಬಂಧ ಮಾಡೋದು ಭಾರಿ ಒಳ್ಳೆಯದು. ಆಲ್ಮೋಸ್ಟ್ ಬೇಸಿಕ್ ರೇಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದ್ದಾರೆ. ಟೈಮ್ ಇವಾಗ 8 ಗಂಟೆ 34 ನಿಮಿಷ. ಸ್ವಲ್ಪ ಲೈಟಾಗಿ ಬ್ರೇಕ್ ತೊಗೊಳ್ಳೋಣ. ಕಂಟಿನ್ಯೂಸ್ ವರ್ಕ್ ಮಾಡಿ ನಮಗೂ ಸಾಕಾಗಿದೆ. ಅದಾದಮೇಲೆ ಸ್ವಲ್ಪ ಫೈನ್ ಟ್ಯೂನ್ಸ್ ಇದೆ, ಫೈನ್ ಟ್ಯೂನ್ಸ್ ಮಾಡೋಣ. ಇವತ್ತು ಪಾಕಿಸ್ತಾನ ಮತ್ತು ಶ್ರೀಲಂಕಾ ಮ್ಯಾಚ್ ಇತ್ತು. ಏನಾಗಿದೆ ಸ್ಕೋರ್ ಚೆಕ್ ಮಾಡೋಣ. 18 ಓವರ್ 198. ಬಾಬಾ ಹಸುಗಳಲ್ಲಿ ಸಾಮಾನ್ಯವಾಗಿ ಕಾಣುವ ರೋಗಗಳು ಯಾವ್ಯಾವು? ಕಾಲುಬಾಯಿ ರೋಗ ಅಂದ್ರೆ FMD ಅಂದ್ರೆ ಲಂಪಿ ಸ್ಕಿನ್ ಡಿಸೀಸ್, LSD. ಇದು ಹಸುಗಳಿಗೆ ಏಕೆ ಅಪಾಯಕರ? ಹಸುಗಳಿಗೆ ಲಸಿಕೆ ಹಾಕುವ ಮಹತ್ವ ಇದೆ. ಹಸುಗಳಿಗೆ ಲಸಿಕೆಯ ವೇಳಾಪಟ್ಟಿ ಹೇಗಿರಬೇಕು? ಪ್ಯಾರಾಸೈಟ್ ನಿಯಂತ್ರಣ ವಿಧಾನಗಳು ಯಾವುವು? ರೋಗ ಲಕ್ಷಣಗಳನ್ನು ಪ್ರಾರಂಭದಲ್ಲಿ ಗುರುತಿಸುವುದು ಎಷ್ಟೊಂದು ಪ್ರಾಮುಖ್ಯತೆ ವಹಿಸುತ್ತದೆ. ಹಸು ಶೆಡ್ ಸ್ವಚ್ಛತೆ ಪ್ರಾಣಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತದೆ? ಬಯೋಸೆಕ್ಯೂರಿಟಿ ಅಂದ್ರೇನ, ಇದರ ಅಗತ್ಯತೆಗಳಿದೆ. ಅಸ್ವಸ್ಥ ಹಸುಗಳನ್ನ ಪ್ರತ್ಯೇಕಿಸುವ ಅಗತ್ಯತೆ ಇದೆ. ಹಸುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ತಂತ್ರಗಳು ಯಾವುವು? ಪಶು ಸಾಕಾಣಿಕೆಯಲ್ಲಿ ಪಶು ವೈದ್ಯರ ಪಾತ್ರ ಏನು? ಔಷಧ ಬಳಕೆಯಲ್ಲಿ ಎಚ್ಚರಿಕೆ ಏಕೆ ಮುಖ್ಯ? ಆರೋಗ್ಯ ನಿರ್ವಹಣೆಯಿಂದ ಹಾಲು ಉತ್ಪಾದನೆ ಮೇಲೆ ಆಗುವ ಪರಿಣಾಮಗಳೇನು? ಹಸುಗಳಿಗೆ ವಿಮೆ ಸೌಲಭ್ಯ ಯಾಕೆ ಮುಖ್ಯ? ಆಲ್ಮೋಸ್ಟ್ ಮೊದಲನೇ ಹಂತದ ಏಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ರೀ. ಟೈಮ್ ಇವಾಗ 9 ಗಂಟೆ 32 ನಿಮಿಷ ಆಗಿದೆ. ಇನ್ನೂ ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ. ಊಟಕ್ಕೆ ಕರಿತಿದ್ದಾರೆ. ಇವತ್ತಿನ ಲಾಗ್ ಮುಗಿಸೋಣ. ಇವತ್ತಿನ ದಿನ ಇದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕನ್ನೋ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತಾವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.